ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಇವತ್ತಿನ ಸೆಷನಲ್ಲಿ ನಾನು ಗೋಲ್ಡ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಮೇನ್ ಮಾರ್ಕೆಟಲ್ಲಿ XAU USD ಅಂತ ಹೇಳ್ತಾರೆ, MCX ಮಾರ್ಕೆಟಲ್ಲಿ ಗೋಲ್ಡ್ ಅಂತ ಹೇಳ್ತಾರೆ. ಏನಪ್ಪ ಗೋಲ್ಡ್ ಅನಾಲಿಸಿಸ್? ಅಪ್ ಟ್ರೆಂಡ್ ಮೂಮೆಂಟ್ ಹೋಗ್ತಾ ಇದೆಯಾ, ಡೌನ್ ಟ್ರೆಂಡ್ ಮೂಮೆಂಟ್ ಹೋಗ್ತೀಯಾ? ಲಾಸ್ಟ್ ಟೈಮು 2430ವರೆಗೂ ಅಪ್ ಟ್ರೆಂಡ್ ಹೋಗಿತ್ತು. ನಾನು ವೀಕ್ಲಿ ಚಾರ್ಟಲ್ಲಿ ಅನಾಲಿಸಿಸ್ ಮಾಡಿದಾಗ ಬ್ರೇಕ್ಔಟ್ ಆಗಿ ಅಪ್ ಟ್ರೆಂಡ್ ಹೋಗ್ತಾ ಇದೆ. 2900ವರೆಗೂ ಟಾರ್ಗೆಟ್ ಇದೆ. ಆದರೆ 2400ವರೆಗೂ ಹೋಗಿ ಅದು ಕನ್ಸೋಲ್ಟೇಷನ್ ಆದಾಗ ಅದು ಒಂದು ರೀಟೆಸ್ಟ್ ಮಾಡೋಕ್ಕೆ 2100ವರೆಗೂ ಬರುತ್ತೆ. ಇಲ್ಲ ಅದೇ ಕನ್ಸೋಲ್ಟೇಷನ್ ಆಗಿ ಅದು ಮತ್ತೆ ಅಪ್ ಟ್ರೆಂಡ್ ಮೂಮೆಂಟ್ ಹೋಗುತ್ತೆ. 2900ವರೆಗೂ ರೀಚ್ ಆಗುತ್ತಾ ಅಂತ ವಿ ನೀಡ್ ಟು ವೇಟ್. ಇವತ್ತು ಬ್ರೇಕ್ಔಟ್ ಆಗಿದೆ, ಅಪ್ಸೈಡ್ ಬ್ರೇಕ್ಔಟ್ ಆಗಿದೆ. ಅದಕ್ಕಂತ ಅನಾಲಿಸಿಸ್ ಮಾಡೋಣ ಅಂತ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಐ ಆಮ್ ಶೇರಿಂಗ್ ದಿ ಸ್ಕ್ರೀನ್. ನೋಡಿ, ಲಾಸ್ಟ್ ಟೈಮು 2430ವರೆಗೂ ಹೋಗಿತ್ತಲ್ವಾ, ಅದಾದ್ಮೇಲೆ ಅದು ಕನ್ಸೋಲ್ಟೇಷನ್ ಆಗಿದೆ. ಕನ್ಸೋಲ್ಟೇಷನ್ ಆಗಿ ಈ ಟ್ರೆಂಡ್ ಲೈನ್ ಹತ್ರ ಅದು ರಿಜೆಕ್ಟ್ ಆಗಿ 2300 ಕೆಳಗೆ ಬಂದಿತ್ತು ಅಂತಂದ್ರೆ ವಿ ವುಡ್ ಹ್ಯಾವ್ ಬಿನ್ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಅಪ್ ಟು 2100. ಆದರೆ ಅದು ಇಲ್ಲೇ ಕನ್ಸೋಲ್ಟೇಷನ್ ಆಗಿ ಅಪ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ಬ್ರೇಕ್ಔಟ್ ಆಗ್ತಿದೆ. ಮೂವಿಂಗ್ ಆವರೇಜ್ ಸೀಕ್ವೆನ್ಸ್ ಚೇಂಜ್ ಆಗ್ತಾ ಇದೆ. ಮತ್ತೆ RSI ವ್ಯಾಲ್ಯೂ ನೋಡಿದ್ರೆ ಇಟ್ಸ್ ಗೋಯಿಂಗ್ ಅಬೌಟ್ 30. ಮತ್ತೆ ವಾಲ್ಯೂಮ್ ಕೂಡ ಚೆನ್ನಾಗಿದೆ, ಬೈಯರ್ ವಾಲ್ಯೂಮ್ ಕೂಡ ಚೆನ್ನಾಗಿದೆ. ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಅಪ್ ಟ್ರೆಂಡ್ ಮೂಮೆಂಟ್. ಆದರೆ ಇವತ್ತು ಆಲ್ರೆಡಿ 9th ಮೇ ಅಲ್ವಾ, ಎಕ್ಸ್ಪೈರಿ ಯಾವತ್ತು ಬರುತ್ತೆ? 27th ಮೇ ಇದೆ. 27th ಮೇ ಅಂತಂದ್ರೆ ಆಲ್ಮೋಸ್ಟ್ ಒಂದು 18 ಡೇಸ್ಗೆ ನಮಗೆ ಅಷ್ಟು ಟಾರ್ಗೆಟ್ ರೀಚ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ 2900ವರೆಗೂ. ಮ್ಯಾಕ್ಸಿಮಮ್ ಅಂತಂದ್ರೆ ನಮಗೆ 2400ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಈಗ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಯಾವುದು ಆಪ್ಷನ್ ಬೈ ಮಾಡಬೇಕು ಗೋಲ್ಡ್ಗೆ ಅಂತ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ಕರೆಂಟ್ ವ್ಯಾಲ್ಯೂ ಆಫ್ ದಿ ಗೋಲ್ಡ್ 71,555 ಇದೆ. ನಾವು ಬೈ ಮಾಡ್ಬೇಕಂತಂದ್ರೆ ಇದಕ್ಕಿಂತ ಹೈಯರ್ ವ್ಯಾಲ್ಯೂ ಅಂದ್ರೆ ರೌಂಡ್ ಆಫ್ ವ್ಯಾಲ್ಯೂ ತಗೋಬೇಕು. ಯಾವತ್ತು ಗೋಲ್ಡ್ ಅಲ್ಲಿ 71,000, 72,000, 73,000 ಆ ತರ ತಗೋಬೇಕು. ಯಾಕಂದ್ರೆ 71,500 ಅಥವಾ 72,500 ಆ ತರ ನಾವು ಬೈ ಮಾಡಿದ್ರೆ ಸರಿಯಾಗಿ ಮೂವ್ಮೆಂಟ್ ಇರಲ್ಲ ಆಪ್ಷನ್ ಅಲ್ಲಿ. ಆಪ್ಷನ್ ಅಲ್ಲಿ ಯಾವಾಗ್ಲೂ ಗೋಲ್ಡ್ ಬೈ ಮಾಡ್ಬೇಕಂತಂದ್ರೆ ರೌಂಡ್ ಆಫ್ ಫಿಗರ್ ತಗೊಳ್ಳಿ. 71,000 CE, 72,000 CE ಆ ಥರ ಬೈ ಮಾಡಿ. ಸೆಲ್ ಹೋಗ್ಬೇಕಂದ್ರೆ 71,000 PE, 70,000 PE ಆ ಥರ ತಗೋಬೇಕು. ಮತ್ತೆ ಎಷ್ಟಪ್ಪ ವ್ಯಾಲ್ಯೂ ಇದೆ? 71,550 ಅಂತಂದ್ರೆ ನಾವು ನೆಕ್ಸ್ಟ್ ಹೈಯರ್ ವ್ಯಾಲ್ಯೂ ಎಷ್ಟಾಗುತ್ತೆ? 72,000 CE. 72,000 CE ತಗೋಬೇಕಂದ್ರೆ ಅದಕ್ಕೆ ಹಣ ಎಷ್ಟು ಬೇಕಾಗುತ್ತೆ? ಕರೆಂಟ್ ಪ್ರೈಸ್ 532 ಇದೆ. ಅಂದ್ರೆ ನಮಗೆ ಒಂದು 53ರಿಂದ 53 to 54,000 ಬೇಕಾಗುತ್ತೆ ಇದೊಂದು ಆಪ್ಷನ್ ಬೈ ಮಾಡಬೇಕು ಅಂತಂದ್ರೆ. ಇಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ಗೋಲ್ಡ್. ನಿಮ್ಗೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು, ನೆಕ್ಸ್ಟ್ ಮೂಮೆಂಟ್ ಆಫ್ ದಿ ಸ್ಟಾಕ್ ಏನಿರುತ್ತೆ ಅಂತ ತಿಳ್ಕೋಬೇಕು ಅಂತ ಇತ್ತು ಅಂತಂದ್ರೆ ಯು ಕ್ಯಾನ್ ಎನ್ರೋಲ್ ಟು ಅವರ್ ಆನ್ಲೈನ್ ಕ್ಲಾಸಸ್.